ನಮ್ಮೂರಾಗ ಒಬ್ಬವ ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕಿದ್ನತ್ ದ ನ ನೋಡ್ರಿ ಬೋರ್ಡ್ ಹೆಂಗದ ಏನು ಹಾಕ್ಯಾನ ಬೋರ್ಡ ದ ನ ತ ಅಂದ್ರ ನಮ್ಮ ತಂದಿ ಇನ್ನೊಂದು ತ ಅಂದ್ರ ನಮ್ಮ ತಂದಿ ದ ಅಂದ್ರ ದಾನ ಇನ್ನೊಂದು ದ ಅಂದ್ರ ಧರ್ಮ ನ ಅಂದ್ರೆ ಇಲ್ಲ ಎಷ್ಟು ಕೂಡಿ ಶಾರ್ಟ್ಕಟ್ನಾಗ ಹಾಕೋಣ ಮಲ್ಲಪ್ಪ ಐತಂದ್ರೆ ಅಮ್ಮ ಕಲ್ಲಪ್ಪ ಐತಂದ್ರೆ ಕೇತ್ ಹಾಕೊಳಲ್ಲ ಹಂಗೆ ದ ನ ಅಂದ್ರೆ ನಮ್ಮ ತಂದೆ ಕಾಲು ಹಿಡ್ಕೊಂಡು ನಮ್ಮ ಮನೆ ದಾನ ಧರ್ಮ ಇಲ್ಲ. ಯಾರೇ ಭಿಕ್ಷುಕರು ಬರ್ಲಕ್ಕ ಅವ್ರಿಗೆಲ್ಲ ಇದೆ ಹೇಳವ ಏಯ್ ಮ್ಯಾಲೆ ಬೋರ್ಡ್ ಓದಿಲ್ಲ ಮಗನ ಏನು ರೀ ಸಾವ್ಕಾರ ನಾವು ದೊಡ್ಡ ಶ್ರೀಮಂತ ನೋಡ್ರಿ ನೀವು ದೊಡ್ಡ ಶ್ರೀಮಂತ ಸಾವ್ಕಾರ ಮಂದಿ ಹೊಟ್ಟೆ ಬಿಡ್ಕೊಂಡು ಕಟ್ಟಿ ಕೂತಿರ್ತಾವೆ ಬನ್ನಿಲ್ಸೋದಕ್ಕೆ ಹಾಕೊಳ್ಳಲ್ಲ ನೋಡ್ರಿ ಇಲ್ಲ ಅದು ಹೊರಗೆ ಚಾಟಿ ಹಾಕ್ಕೊಂಡು ಎಣ್ಣೆಗಂಟು ಚಾಟಿ ಹಾಕ್ಕೊಂಡು ಕೈ ಕೀಸ್ಯಾದಂದ್ರೆ ರೊಕ್ಕದಾಗ ಇಟ್ಕೊಂಡು ಕೂತಿರ್ತಾವೆ ನೋಡ್ರಿ ಹಿಂಗೆ ಲಕ್ಕ ಹೊಡೆದ್ರಂಗೆ ಅವ ಹಂಗಿಸೋದಕ್ಕೆ ಚಲೋ ಉಟ್ಕೊಳಲ್ರಿ ಪಾಪ ಇದು ಕಟ್ಟು ಜಿಪುಣ ಸಾವ್ಕಾರ ಎಲ್ಲ ಪಾಪ ಭಿಕ್ಷುಕರು ಯಾರಕ್ಕೆ ಬರ್ಲಕ್ಕ ನಡಿ ಇಡೀ ಊರು ತುಂಬಾ ಅವನ ಅಡ್ರೆಸ್ಸೇ ಬಿದ್ದಿತ್ತು ಏನತ್ತ ಜಿಪುಣ ಸಾವ್ಕಾರ ಅತ್ತ ಯಾರ ಮನೆ ಹೊಂಟಿ ಸಾವ್ಕಾರ ಮನೆ ಯಾವ ಸಾವ್ಕಾರ ಜಿಪುಣ ಸಾವ್ಕಾರ ಎಲ್ಲರೂ ಹಿಂಗೆ ಕರಿತಿದ್ರು. ಒಮ್ಮೆ ಪರಮಾತ್ಮನಿಗೆ ಸಿಟ್ಟು ಬತ್ತು ಸಿಟ್ಟು ಬಂದು ಏನಂದ ಇಷ್ಟು ಸಂಪತ್ತು ಕೊಟ್ಟೀನಿ ಸಿರಿತನ ಕೊಟ್ಟೀನಿ ಈ ಮಗ ಯಾರಿಗೂ ಒಂದು 5 ರೂಪಾಯಿನೂ ಕೂಡ ದಾನ ಮಾಡಲ್ಲಲ್ಲ ಕೊಡಿಗೆ ಅಂದ್ರೆ ನಾನೇ ಹೋಗಿ ಇವನ ಕಡೆ ಎಸ್ಕೊಂಡು ಬರ್ಬೇಕಂತಂದು ಪರಮಾತ್ಮನೇ ಬಂದ. ಕಾವಿ ಬಟ್ಟೆ ತೊಟ್ಟ ಏನ್ರಿ ಕೈಯಾಗಂದ ಕಡಾವಿ ಒಂದು ಕೈಯಾಗಿ ಯೋಗದಂಡ ಒಂದು ಕೈಯಾಗ ಕಮೆಂಡ್ಲಿ ಹಿಡ್ಕೊಂಡು ಜಟಾ ಬಿಟ್ಕೊಂಡು ಬಂದ ಬೇಕು ಚಾಂದಿ ಅಂದ ಕೂಡ ಸ್ವಾಮಿ ಬಾಗಿಲ ಮೇಲೆ ಬೋರ್ಡ್ ಓದಿದಿಲ್ಲ ಎಲ್ಲ ಓದೇ ಬಂದೀನಿ ಎಲ್ಲ ಓದೇ ಬಂದೀನಿ ಮತ್ತು ಓದೋದು ಯಾಕೆ ಬಂದಿದಿ ನಮ್ಮದು ಅಡ್ರೆಸ್ ಅದೇ ನಮ್ಮದು ತದಾನೆ ನಿಮ್ಮ ಅಣ್ಣತಂಬ್ರೆ ನಾವು ಏನ್ರಿ ನೀ ಇನ್ನೂ ಸಣ್ಣವಿದ್ದಿ ಅವಾಗಂದ್ರೆ ನಮ್ಮಪ್ಪ ನಿಮ್ಮಪ್ಪ ಬ್ಯಾರೆ ಆಗಿಂದ ಹೊರಗೆ ಹೋಗ್ಯಾರ ಅದಕ್ಕೆ ನಾ ಈಗ ಆಸ್ತಿ ಒಯ್ಲಕ್ಕೆ ಬಂದೀನಿ ಅಂದ. ನೀ ಸನ್ಯಾಸಿ ಆಗಿದ್ದು ನೀ ಆಸ್ತಿ ತೊಗೊಂಡು ಏನು ಮಾಡ್ತೀಯ ಅಂದ. ಸನ್ಯಾಸಿ ಆಗಿನಂದ್ರೆ ದಾನ ನೀಡು ಅಂದ. ಆಸ್ತಿ ಕೊಡ್ತೀಯ ದಾನ ನೀಡ್ತೆ ಇದು ಸಾವ್ಕಾರ ವಿಚಾರ ಮಾಡ್ತು ಆಸ್ತಿಯಲ್ಲಿ ದಾನ ಎಲ್ಲಿ ಒಂದು ಹೋಗಿ ಜ್ವಾಳ ಹಾಕಿದ್ರೆ ಹೋಗ್ತದೆ ಇದು ನಾ ದಾನನೇ ಕೊಡ್ತೀನಿ ಅಂದ. ಆಯಿತು ದಾನನೇ ನೀಡು ಅಂದ. ನೀಡು ಈಗ ನೀಡಲ್ಲ ನಾಳೆ ಜ್ವಾಳ ಬಿತ್ತಿ ತೆನಿ ಬಿಡ್ತಿರ್ತದಲ್ಲ ಅಗದಿ ತೆನಿ ಹುರ್ಬತ್ತಾಗಿರ್ತದಲ್ಲ ಅವಾಗ ಬಾ ಹೋಗಿ ಅಂದ. ಆಯ್ತು ತಿಳ್ಕೊಂಡೊಂದು ವಾದವ ಅವಾಗೇ ಬರ್ತೀನಿ. ಇವನಿಗೇನು ಪರಮಾತ್ಮ ಏನು ಬಸ್ ಸರ್ಜತ್ತದೇನ ಅಲ್ಲ ಕಾರ್ ತೊಗೊಂಡ್ಬಾರ್ದು ವಾದ ಕರೆಕ್ಟ್ ಅಂದ. ಜ್ವಾಳ ಹುರ್ಬತ್ತ ಇನ್ನೇನು ರಾಶಿ ಸಮೀಪ ಬಂದಿತ್ತು ಬಂದ ಏನಪ್ಪ ಮತ್ತು ಹುರ್ಬತ್ತಾದ ಬಳಿಕ ಬಾ ಅಂದಿದ್ದಲ್ಲ ಅಲ್ಲ ತೆನಿ ಬಿಟ್ಟುಕೊಳ್ಳಿ ಹುರ್ಬತ್ತಾಗ ನಿನಗೇನು ನೀಡಲಿ ನಾವು ನಾಳೆ ರಾಶಿ ಆಗೋ ಟೈಮ್ದಾಗ ಬಾ ಹೋಗಿ ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತ ಮತ್ತೆ ವಾದ ಕರೆಕ್ಟ್ ರಾಶಿ ಆಗಿತ್ತು ಚೀಲ ತುಂಬಲಕತ್ತಿದ್ರು ಬಂದ ಮನಪ್ಪ ಮತ್ತು ರಾಶಿ ಆಗಿ ಚೀಲ ತುಂಬಾಗಂದ ಕಣದಾಗ ಬಾ ಅಂದಿದ್ದಲ್ಲ ಚೀಲ ತುಂಬಿಕೊಂಡು ನಿನಗೆ ನೀಡಲಿ ಅನ್ನ ನಾಳೆ ನಮ್ಮ ಮನೆ ಬಕರ್ದಾಗ ಹಾಕ್ತೀವಿ ನಾಳೆ ಬಾ ಅಂದ. ಬಕರ್ದಾಗ ಹಾಕಕ್ಕೆ ಬಾ ಇವ ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತ ಪರಮಾತ್ಮ ವಾದ. ಒಂದು 5-6 ದಿವಸ ಬಿಟ್ಟು ಅವ್ರ ಜ್ವಾಳ ಎಲ್ಲ ಬಕಾರಕ್ಕೆ ಹಾಕ್ತಿರು. ಬಕಾರ ಹಾಗೆ ಎತ್ಕೊಂಡಿದ್ದು ನೋಡವಾಗ ಏನು ರೀ ಹಾಗೆ ಹಾಕಕತ್ತಿದ್ರು ಕರೆಕ್ಟ್ ಇವ ಗೊತ್ತಾಗಿತ್ತು ಅವನು ಸಾವ್ಕಾರಾಗ. ಯಾರೋ ನಮ್ಮ ಊರನ್ನವ್ರು ಫೋನ್ ಹಚ್ಚಿ ಹೇಳಕತ್ತಾರ ಈ ಮಗನಿ ಏನು ರೀ ಯಾರೋ ಫೋನ್ ಹಚ್ಚಿ ಹೇಳಕತ್ತಾರ ಇವತ್ತು ಹೆಂಗೂ ಹಾಗೆಕಂದ್ರೆ ಜ್ವಾಳ ಹಾಕ್ತೀನಿ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ ಇದು ಹಾಗೆ ಬಿಡಬಾರ್ದು. ಮತ್ತು ಈಗ ಅವನಿಗೆ ನೀಡಿದ್ರು ನನಗೆ ಜಿಪುಣ ಸಾವ್ಕಾರ ಅಂತಾರೆ ನೀಡಲಿಲ್ಲ ಅಂದರೂ ಜಿಪುಣ ಸಾವ್ಕಾರ ಅಂತಾರೆ. ನೀಡಿ ಜಿಪುಣ ಸಾವ್ಕಾರ ಯಾಕೆ ಅನಿಸ್ಕೊಳ್ಳಿ ನಾನು ನೀಡ್ಲಾರ್ದೇನೆ ಜಿಪುಣ ಸಾವ್ಕಾರ ಅನಿಸ್ಕೋಬೇಕಂತ ತಿಳ್ಕೊಂಡು ಹೆಣ್ತಿ ಕರೆದ ಹೊರಗೆ ಕೂತಿದ್ದ. ಅಲ್ಲಿ ಮುಂದೆ ಹಾಗೆ ಇತ್ತು ಜ್ವಾಳ ಹಾಕೋರು ಹಾಕ್ತಿದ್ರು. ಇವ ತೆಕ್ಕೆಗೆ ಇಟ್ಕೊಂಡು ಚಾಪಿ ಹಾಕ್ಕೊಂಡು ಕುಂತಿದ್ದ. ಹೆಣ್ತಿ ಕರೆದ ಏನು ರೀ ಇಲ್ವಾ ಇಲ್ಲಿ ನಾ ಯಾವ ಟೈಮ್ ಕೇಳಿನ ಆಯಾ ಟೈಮ್ ಕರೆಕ್ಟ್ 500 ಬಂದಾನ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ ಯಾರು ಹೇಳಕತ್ತಾರ. ಅದಕ್ಕೆ ನೀ ಏನು ಮಾಡುವ ಅವ್ನು ಒಳಗೆ ಕಾಲು ಇಟ್ಕೊಳ್ಳೋದು ಒಂದು ಸೌನು ಹೊಯ್ಕೊಳಕ್ಕೆ ಚಲೋ ಮಾಡು ನೀ ಹಳ್ಳಕ್ಕೆ ಚಲೋ ಮಾಡು ನಾ ಸತ್ತಂಗೆ ಬೀಳ್ತೀನಿ ಅಂದ. ಆಕೆ ಅಂದ್ಲು ನಿನಗೇನು ಬಂದ ನಿನ್ನ ಬಾಯ ಮಣ್ಣು ಅಲ್ಲ ತುಂಬಿದ ಮನೆ ನಾಯ ಕಳ್ಳಿ ಅಲ್ಲಕ್ಕಿ ತುಂಬಿದ ಮನೆ ನಾಯ ಕಳ್ಳಿ ನಾ ಅಳಲ್ಲ ನೀ ಹತ್ತಂಗೆ ಮಾಡ ಹತ್ತಂಗೆ ಮಾಡು ಸುಮ್ಮನೆ ಯಾಕೆ ಕಳ್ಳಿ ನಾ ಅಳಂಗಿಲ್ಲ ತಕ್ಕಿ ನೀ ಹತ್ತಂಗೆ ಮಾಡ ನಾ ಸತ್ತಂಗೆ ಬೀಳ್ತೀನಿ ನಾ ಅಳಲ್ಲ ನೋಡಿ ನಿನಗೆ ಇವತ್ತು ಡೈವರ್ಸ ಕೊಡ್ತೀನಿ ಅಂದ. ಹಳ್ಳಿಲ್ಲ ಅಂದ್ರೆ ಆಯ್ತು ನನಗೇನು ಮಾಡ್ತಾನೆ ಅಳ್ತೀನಿ ತಗೋತ್ಕೊಳ ಎಷ್ಟು ಮಾತುಕತೆ ಆಗೋದ್ರಾಗ 500 ಒಳಗೆ ಕಾಲು ಇಟ್ಟೇ ಬಿಟ್ಟ. ಕಾಲು ಇಳಿದ್ರಾಗಿಕ್ಕಿ ಹೆಣ್ಮಗಳ 500 ನೋಡೋ ಲಬ್ ಹೊಡ್ಕೊಳಕತ್ತ ಒಂದು ಸಾವನು ಹೊಯ್ಕೊಳಕತ್ನ ಹ್ಯಾ ಮಾಡ್ಲೆವ್ವ ಕೂತಲೆ ವಾದ್ನಲ್ಲಿ ಅವ್ವ ನನಗೇನು ಹೇಳಿವಾದ ನನಗೆ ಏನು ಇಟ್ಟು ಅಂಟ ಒಂದು ಸಾವನು ಅಳ್ಳಾಕತ್ತು
ಅಳುದ್ರಾಗ ಅವು ಚೀಲ ಬಕರಕ್ಕೆ ಹಾಕ್ತಿದ್ವು, ಹೊಗೆಗೆ ಹಾಕ್ತಿದ್ವಲ್ಲ ಆಳು ಮನುಷ್ಯರು. ಅವು ಬಂದು ಯಾಕ್ರಿ ಅವು ಏನೈತಿ? ಏನು ಹೇಳತ್ತಮ್ಮ ನಿಮ್ಮ ಸಾವುಕಾರ ಕೂತಲ್ಲೇ ವಾದ್ನಪ್ಪ, ನಾ ಹ್ಯಾಂಗೆ ಮಾಡಲಿ ಮುಂದಿನ ಜೀವನ? ಈಕಿ ಚಲೋ ಮಾಡೋದು. ಅವು ಪಾಪ ಅವನ ಆಳು ಮನುಷ್ಯರು ಡಾಕ್ಟ್ರೇನ ಇದು ನರ್ಸ್ ಬೈನ ಪಾಪ ಮೂಗಿನ ಬಳಿ ಕೈ ಇಟ್ಟು ಒತ್ತೆ ಉಸಿರು ಬಂದು ಹಿಡ್ದ. ಏನ್ರಿ ಹೊಟ್ಟೆ ಮೇಲೆ ಕೈ ಇಟ್ಟು, ಹೊಟ್ಟೆ ಸಾವುಕಾರ ಹೊಟ್ಟೆ ಬಾತಿ ಹೋದಂಗೆ ಹೋಗಿರ್ತಾವೆ ಇಲ್ಲ ಹೊಟ್ಟೆ ಮೇಲೆ ಕೈ ಇಟ್ಟು ಹೊಟ್ಟೆ ಬಿಗಡ್ದ. ಅವು ಆಳು ಮನುಷ್ಯರು ಅವರ ಅಪ್ಪರು ಹೋದಿದ್ದು ಕರಿಯರಿ ಎತ್ಕೊಂಡು ಅವು ಒಳ್ಳಾಕತ್ತು. ಹೇಳ್ತೀನಿ ನಿಮಗೆ, ಇವು ಎಲ್ಲ ಹೊಡ್ಕೊಂಡು ಅಳೋದ್ರಾಗ ಓಣ್ಯಾಗಿನ ಮಂದಿ ನಾಲ್ಕು ನೀ ಕೊಡು ಅಂಥದ್ರಾಗ ಇವ ಭಿಕ್ಷಾಂದಿ ಅಂದ. ಆಕಿ ಅಂದು ನನ್ನ ಗಂಡ ಸತ್ತಿದ್ದೆ ಅಂದ, ನನಗೆ ಹತ್ತದ, ನಿನಗೆಲ್ಲಿ ಭಿಕ್ಷಾ ನೀಡಲಿ? ಮತ್ತೆ ಯಾವಾಗರೇ ಬಾ ಹೋಗು, ನಾ ಆಮೇಲೆ ಮತ್ತೊಮ್ಮೆ ಬಂದಾಗ ನೀಡ್ತೀನಿ ಹೋಗು ಅವ ಅಂದ. ಪಾಪ ಯವ ಊರಾಗ ದೊಡ್ಡ ಹಿರಿಯ ಮನುಷ್ಯ, ದೊಡ್ಡ ಸಾವುಕಾರ ಏನ್ರಿ, ಸತ್ತಿದ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಣ ಹಂಗೆ ಹೆಂಗೆ ಹೋಗ್ಲೇವ, ಹೆಂಗೂ ಬರೋ ಬಂದಿನಿ ಮಣ್ಣು ಕೊಟ್ಟೆ ಹೋಗ್ತೀನಿ ಕೂತವ ಕಟ್ಟಿ. ಮತ್ತು ಇವುಗಳಂದ್ರೆ ಹಗರು ಇರ್ತಾರಂದ್ರೆ ನೀವು ಹಗರು ಇರಂಗಿಲ್ಲ. ನಮ್ಮಲ್ಲಿ ಒಂದು 500 ಬಂದಿತ್ತು. 500 ಬಂದದ. ಈಗ ಮನೆಯಾಗಿದ್ರಂದ್ರೆ ಈಗ ನೀರು ಅಡ್ಡು ಗಂಡ ಹೆಂಡತಿ ಅಡ್ಡು ಕೆಟ್ಟ ಜಿಪ್ಪಣ ಅದಾವ. ಈಗ ನಾನು ಭಿಕ್ಷಾ ನೀಡ್ರಿ ಅಂದ್ಕೊಂಡು ನೀಡಲ್ಲ. ನಮ್ಮ ಮನೆಗೆ ಎಲ್ಲರೂ ನಿರಾರಿದೀವಿ ಅಂದ. ಇವ 500 ಅಂದ, ನೀವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ನಾನು ಉಣಲ್ಲ, ನಿಮ್ಮ ಮನೆ ಕಟ್ಟೆಗೆ ಕುಂದಿರ್ತೀನಿ ಅಂದ. ಏಯ್ ಕುಂದಿರ್ತಿ ಹೊರಗೆ ಕುಂದ್ರ ನಡಿ ಅಂದು. ರಾತ್ರಿ 9ಕ್ಕೆ ಹಾಕಿನ ಗಂಡ ಬಂದ. ಬರೋದ್ರಾಗ ಅಂದ, ಏನು ಮಾಡಿದೆ? ಯಾಕೆ ಅಲ್ಲಿ ಹೊರಗೆ 500 ಮಕ್ಕೋಣ ನಾವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ಅವನು ಊಟ ಬಿಟ್ಟು ಕೂತಾನ, ಉಂಡೆ ಹೋಗ್ಬೇಕತ್ ಕೂತಾನ. ಮತ್ತೆ ಹ್ಯಾಂಗ ನಾನು ಎಲ್ಲ ಮಾಡ್ತೀನಿ, ಸುಮ್ ಕುಂದ್ರ, ನೀ ಸಪ್ಪಳ ಅಲ್ಲಾರ್ದು ಮಾಡ್ತೀನ, ಸುಮ್ ಕುಂದ್ರ ಅಂದು. ಯಾವಾಗಂದ್ರೆ ಸುಮ್ ಕುಂದ್ರ ಅಂದು ಕೂಡೇನ ಪಾಪ ಸುಮ್ ಕೂತಿದ್ದು. ಈಗ ಏನು ಮಾಡೋದು, ಸಣ್ಣಗೆ 500 ಬೇಕಂತ ಗೊರ್ರತ್ ಮಾಡಿದ್ಕೊಳ್ಳಿ ರೀ, ನಿದ್ದೆ ಎತ್ತದ್ರೆ ಮಾಡ್ತೀನಿ ಒಳಗೆ ಹೋಗಿ. ಎಲ್ಲ ಲೈಟ್ ತೆಗೆದವ, ಎಲ್ಲ ತೆಗೆದವ, ನಿದ್ದೆ ಎತ್ತದ್ರಾಗ ಮಾಡ್ಬೇಕಲ್ಲ, ಎಲ್ಲ ತೆಗೆದವ. ಒಳಗೆ ಹೋಗಿ ಏನು ಮಾಡಿ ಹೇಳ, ಸಪ್ಪಳ ಅಲ್ಲಾರ್ದು ಮಾಡ್ಬೇಕಲ್ಲ ಅಡಿಗೆ. ಯಾಕ ಸುಭದ್ರಕ್ಕ ಏನ್ರಿ ಸಪ್ಪಳ ಅಲ್ಲಾರ್ದು ಮಾಡ್ಬೇಕಲ್ರಿ. ಯಾವಾಗೇನ ಸಪ್ಪಳ ಅಲ್ಲ ಮಾಡ್ಬೇಕು. ಈಕೇನು ಮಾಡ್ಯಾಳ, ಶಾವಿಗೆ ಹಾಕ್ಯಾಳ. ಶಾವಿಗೆ ಹಾಕ್ಯಾಳ. ಶಾವಿಗೆ ಕುದ್ದಾದ ಅಗದಿ ಚಂದ ಸಕ್ಕರೆ ತುಪ್ಪ ಅದೆಲ್ಲ ಕಲಿಸಿಟ್ಟಾಳ. ಇದು 500ಗೆ ನಿದ್ದೆ ಹತ್ತದ ಬಳಕ ಉಣ್ಬೇಕು. ಇವ 500 ಆಟಕ್ಕೆ ಮಾಡಿ ಇಡುತ್ತಾನೆ. ಇವ ಎಲ್ಲಿಗೆ ಬಂದಾನ? ಬೆಳಕಂಡಿ ಮಾಳಿ ಮೇಲೆ ಬಂದಾನ. ಮಾಳಿ ಮೇಲೆ ಬಂದು ಅಡುಗೆ ಮನೆ ಬೆಳಕಂಡಿಗೆ ಅಂದ ನೋಡಕತ್ತಾನ. ಮಾಡಿ ಅಂದ ಅಂದು. ಇದು 500 ಮಾಡ್ಕೊಂಡು ನಿದ್ದೆ ಹತ್ತು ಬಳಕ ಅದು ಉಣ್ಬೇಕತ್ಕೊಂಡು ಈಕೆ ಮಾಡಿಟ್ಟು ಅಡುಗೆ ಮನೆ ಬಾಗಿಲು ಹಾಕೊಂಡು ಈಕೆ ಹೊರಗೆ ಗಂಡ ಹೆಂಡ್ತಿ ಹೊರಗೆ ಮಾಡ್ಕೊಂಡ್ರೆ ಇದಕ್ಕೆ ಬೆಳಕಂಡಿಗಿಂದ ಆಯ್ತು, ಒಳಗೆ ಇಳಿತಾಯ್ತು. ಇಳಿದು ಏನು ಮಾಡ್ತು, ಶಾವಿಗೆ ಬೊಗೋಡಂದು ಫುಲ್ಲು ಹೊಡೆದು 500 ಕಂಡಂಗೆ ಹೊಡೆದು ಮಗ ಏನು ಮಾಡಿಟ್ಟನ, ಎಂಡಿ ತಂದಿಟ್ಟಾನ ಅದ್ರಾಗ 500 ಎಂಡಿ ತಂದಿಟ್ಟಾದ. ಇವ ಉಂಡು ಬಂದು ಕೂಡಲೆಲ್ಲ ಈಕೆಗೆ 500 ನಿದ್ದೆ ಎತ್ತಿದ ಬಾ ಹೋಗೋದು ಬಾ ಒಳಗೆ ಹೋಗ್ಯಾವ ಅಡುಗೆ ಮನ್ಯಾಗ ಹೋಗಿ ಅಂದ್ರೆ ಸುಮ್ಮ ತಿನ್ಬೇಕಿಲ್ಲ. ನೀ ತಿನ್ಸು ನಾ ತಿನ್ಸು ಅಡಿಲ್ಲ ಹಿಡಿದು ಕತ್ತಲ್ದಾಗ ಸುಮ್ಮನೆ ನಿಂದು ನೀ ತಿನ್ನ ನಂದು ನಾ ತಿಂತೀನಿ, ಇನ್ನೂ ನೀ ತಿನ್ಸು ನಾನು. ಪಾಪ ಅವನು ಇಟ್ಟು ತೊಗೊಂಡ, ಆಕೆನೂ ಇಟ್ಟು ತೊಗೊಂಡು ಇವನು ಬಾಯಿಗೆ ಹಾಕಿ ಆಕಿನ ಬಾಯಿಗೆ ಮಾಡಿಟ್ಟು, ಇದು ಯಾಕೋ ಇದು ಶಾವಿಗೆ ಹತ್ತದಂಗೆ ಹತ್ತಲಾಗ್ಯದಲ್ಲ, ಇದು ಶಾವಿಗೆ ಹತ್ತಲಾಗ್ಯದಲ್ಲ ಅಂದ. ಅಯ್ಯೋ ಶಾವಿಗೆ ಇಲ್ಲಾರ್ದೆ ಮತ್ತೇನು ಇರ್ತದ ಅಲ್ಲ, ಇದು ಒಂಥರ ಏನೇನೋ ಹತ್ಲಾಕತ್ತದ ಅಂದವ. ಆಮೇಲೆ ಬೆಳಕಾಕಿ ನೋಡ್ತಾವ ಬೋಣಿ ತುಂಬ ಹೆಂಡಿ ಇಟ್ಟನ. ಆಮೇಲೆ ಇವು ಅಂದ್ರೆ ಇದು ಯಾರು ಇಟ್ರು ಹ್ಯಾಂಗೆ ಇಟ್ರು ಅದಕ್ಕೆ ಹೊರಗೆ ಬಂದತ್ತ 500. ಐಗಳು ಕೆಟ್ಟ ಕ್ವಾಡಾಗಿರ್ತು. 101 ಸತ್ತು ಒಳಗೆ ಒಂದು ಹುಟ್ಟಿರ್ತದೆ. ಇದು ನೀವೇನು ಅಷ್ಟು ಸರಳ ತಿಳಿಬೇಡ್ರಿ. ಅಂದ್ರೆ 101 ಕ್ವಾಡಗಲ್ಲ, ಕ್ವಾಡ ಗುಣ ಇರೋರು ಸತ್ತಾಗ ಒಂದು 500 ಹುಡ್ತದ, ತೀತಿಲ್ಲ. ಪಾಪ ಇವ ಸ್ವಾಮಿ ಕೂತ್ಬಿಟ್ಟ ಕಟ್ಟಿ. ಏನ್ರಿ ಹೆಂಗೆ ಹಿರಿಯ ಮನುಷ್ಯನ ಕಿವಿಯಾರಿ ಕೇಳಿ ಕಣ್ಣಾರಿ ನೋಡಿ ಹಂಗೆ ಹೋಗ್ಲಿವ ಅವನು ಮಣ್ಣು ಕೊಟ್ಟೆ ಹೋಗಿನತ್ರ ಕೂತ. ಹಿಕ್ಕಿ ಹಳದ್ ಬಿಡಲಿಲ್ಲ. ಓಣ್ಯಾಗ ನಾ ಬಾ ನೀ ಬಾ ಹೆಣ್ಮಕ್ಳದೊಂದು ರೂಢಿ ಇರ್ತದೆ ನೋಡ್ರಿ, ಮೈ ತೊಗೊಳಕ್ಕಿಂತ ಮೊದಲೊಮ್ಮೆ ಹೆಣ ನೋಡಿ ಬರೋದು. ಹಿಂಗೆ ಮೂಗಿಗೆ ಹಿಂಗೆ ಸರ್ಗ ಹಚ್ಕೊಂಡು ಸುಮ್ಮನೆ ಅವ ಏನು ಏನು ಸಂಬಂಧ ಇಲ್ಲ, ಸೂತಿರಲ್ಲ. ತಂಗಿ ಮುಂಜಾನೆ ಇಲ್ಲೇ ಕೂತಿದ್ದು ನಾವು ಕಟ್ಟಿಗೆ ಇದು ಹೊಂಟಿದ್ದೇನ. ಹೌದು, ನೀ ಅದಕ್ಕೆ ಹೊಂಟ್ರಿ, ಇವ ಕಟ್ಟಿಗೆ ಕೂತ್ರೆ ಬರ್ತದ್ರೆ ಎಲ್ಲರೂ ಹೋಗುದೇ. ಏನು ಮಾಡೋದು, ಅದು 1000 ಏನು ಮೂಗೇರಿಸಿ ಹೋಗಿ ನಿಂತದ ಮಾಡಿ ಮೊನ್ನೆಂದ ಮೈ ತೊಗೊಳ್ಳೋದು. ಮೈ ತೊಗೊಂಡು ಕಂಡಂಗೆ ತಿನ್ನೋದು, ತಿಂದು ಮತ್ತೆ ಹೋಗೋದು. ಹೋಗಿ ಏನು ಮಾಡ್ತೀರಿ, ಸುಮ್ಮ ಕುಂದ್ರೆ ಯಾವಾಗ ಕೇಳ್ತಾಳೆ ಯಾವಾಗ ಕೇಳಲ್ಲ. ಅಯ್ಯೋ ನೋಡ್ಯಾವ ಅದ್ರ ಸಸಿ ನೋಡಿ ಹ್ಯಾಂಗೆ ಕೂತದ್ರ ಬಾಯ ಮಣ್ಣು
ಕಲ್ಲು ಕುಂತಂಗೆ ಯಾವತ್ತು ಹತ್ತಿ ಸತ್ರ ಒಂದು ನನಗೆ ಕಂಡ ನೀರು ತೆಗಿಲಿ ತಂಗಿ ಇಂಥ ಸ್ವಸ್ಥರು ಯಾರಿಗೂ ಸಿಗಬಾರ್ದೇವು. ಏನು ಮಾಡ್ಬೇಕು ಯಾವ ಸಿಕ್ಕಾವ ಹೇಳ್ತೀನಿ. ಒಂದು ಸಾವನ್ನ ಸುಮ್ಮನೆ ಹೇಳೋದು ಊರಾಗಿನ ಮಂದಿ ಹೇಳ್ತೀನಿ ಕಣ್ಣ. ಏನು ಸತ್ತವ್ರ ಮನೆಯವ್ರಿಗಿಂತ ಮಗ್ಗಲ ಮನೆಯವ್ರು ಹೇಳೋದು ಭಾಳ. ಮಲ್ಲವ್ವ ನಿನ್ನ ದೈವ ಸುಮಾರದ ಮಲ್ಲವ್ವ. ಹೌದು ಆಕಿನ ದೈವ ಸುಮಾರು ಇದ್ದಿದ್ದೆ. ನೀ ಯಾಕೆ ಹೇಳಕತ್ತಿದ್ದೆ? ಆಕೆ ಗೊತ್ತಾಗ್ಯದಕ್ಕೆ ಅವ್ನು ವಾದ ಬಳಿಕೆ ಗೊತ್ತಾಗ್ಯದಕ್ಕೆ. ಹೇಳ್ತೀನಿ ಇವಾಗ ಸಾವುಕಾರ್ತಿ ಒಂದು ಸೌನ್ ಒಳ್ಳಾಕತ್ಲು ಓಣ್ಯಾಗ ನಾ ಬಾ ನೀ ಬಾ ಯಕ್ಕ ದೇವ್ರು ನಿನಗೆ ಅನ್ಯಾಯ ಮಾಡಿದ್ನೆ ಅಕ್ಕ. ಕೂತಲೆ ಬಾದ್ನೆಲೆ ಅಕ್ಕ. ನಿನಗೇನು ಹೇಳಾರ್ದೆ ಕೇಳಾರ್ದೆ ಬಾದ್ನೆಲೆ ಅಕ್ಕ. ಇದು ಸತ್ತಂಗೆ ಬಿದ್ದಿದ್ದು ಆಕೆ ಒಬ್ಬಕ್ಕಿಗೆ ಗೊತ್ತದ, ಯಾರಿಗೆ ಗೊತ್ತಿಲ್ಲ, ಅವನಿಗೆ ಒಬ್ಬನಿಗೆ ಗೊತ್ತದ. ಎಲ್ಲ ಮಂದಿ ಕೂಡಿಬಿಡ್ತು ಊರಾಗ. ಮತ್ತು ಹಿರಿಯರು ಬರ್ತಾರೆ ನೋಡಿ, ಗೌಡ್ರು ಶ್ರೀಮ ಅವರೆಲ್ಲ ಹಿರಿಯರು ಬಂದಂದ ಹಲೋ ಎಲ್ಲ ಕಡೆ ಫೋನ್ ಹೊಡೆದ್ರು. ಬೀಗರು ನೆಂಟರು ಯಾರು ಟ್ರಾಕ್ಟರ್ ತೊಗೊಂಬ, ಯಾರು ಲಾರಿ ತೊಗೊಂಬ, ಕಾರ್ ತೊಗೊಂಬ, ಸೈಕಲ್ ಮೋಟರ್ ತೊಗೊಂಬ, ಕೊಂಡಂಗೆ ಜನ ಸೇರ್ತು. ಇವ ಮಗ ಅಂದ ಇದಕ್ಕೆ ಚಂದಾಗಂದ ಅಗದಿ ಮೈಗೆ ತೊಳೆದು ಇದು ಸತ್ರೆ ಆ ಕಡೆ ಎಳಗಿಡ್ಬೇಕಲ್ಲ, ಇದಕ್ಕೆ ಚಂದ ತೊಳೆದು ಮೈಗೆ ತೊಳೆದು ದಿನ ಇದೇನು ಜೀವನದಾಗ ಇಬುತಿ ಹಚ್ಚಿದ್ರೆ ಅವತ್ತು ರಬ್ಬಾಗಿ ಇಬುತಿ ಹಚ್ಚಿ ಅಗದಿ ರುಮಾಲಿಗೆ ಮಾರಿ ಸುತ್ತಿಸಿ ಕುಂದ್ರಸೋದು. ಕೂತ ಜರಾ ಕಣ್ಣು ತೆಗದ ಅಲ್ಲೇ, ಜರಾ ಕಣ್ಣು ತೆಗೆದ 500 ಮುಂದೆ ಕೂತಾನೆ, ಕಟ್ಟಿಗೆ ಕೂತಾನೆ ಅಲ್ಲಿ. ಎಪ್ಪು ಒಂದು ಕಣ್ಣು ಮುಚ್ಚದ. ಹೇಳ್ತೀನಿ ಅಳವರು ಅಳ್ತಾರೆ, ಕರೆಯವ್ರೆ ಕರೀತಾರೆ. ಸಾಯಂಕಾಲ 5 ಆಯಿತು. ಎಲ್ಲ ಕಡೆ ಹೆಣ್ಮಕ್ಳು ಬಂದರು, ಗಂಡಸು ಮಕ್ಕಳು ಬಂದರು, ಎಲ್ಲರೂ ಬಂದರು. ಎಲ್ಲರೂ ಅಪ್ಪ ನಮಗೆ ಮೋಸ ಮಾಡುವಾದೆ ಅಪ್ಪ, ನಮಗೆ ಏನು ಹೇಳಿಲ್ಲ ಅಲ್ಲಿ ಅಪ್ಪ. ಇವು ಮಕ್ಕಳು ಅವು ಹೆಣ್ಮಕ್ಳು ನನಗೇನು ಕೊಟ್ಟು ಹೋಲಿಲ್ಲ ಅಲ್ವ ಅಪ್ಪ. ಅವು ಹೆಣ್ಮಕ್ಳು ಒಂದು ಸೌಂಡ್ ಹೊಡ್ಕೊಳಕತ್ತಿದ್ದು. 5 ಆಯಿತು. ಮೊದಲೇ ದೊಡ್ಡ ಶರೀರಿ ಎಲ್ಲರೂ ಹೆಣ ಸೋರಿಗಿರಿತ್ತು. ಎತ್ತರಿನ 5 ಆಯ್ತು ಕೊಡೋದು. ಆಯ್ತು ಎತ್ತರಿ ಅನ್ನೋದ್ರಾಗ ಆಕಿ ಹೆಣ್ತೇನಲ್ಲು ಎಣ್ಣ ಅವನು ಎತ್ತಬೇಡ್ರಿ ಅಪ್ಪ, ಅವ ಸತ್ತಿಲ್ರೇ ಎಣ್ಣ ತಿಕ್ಕಿ, ಅವ ಸತ್ತಿಲ್ರೇ ಎಣ್ಣ ತಿಕ್ಕಿ ಅಳ್ಳಕತ್ತಾಳ. ಅವು ಊರಾರ ಮಂದಿ ಹಿರಿಯರು ಇಲ್ಲ ಅವು ತಾಳಕ್ಕೂ ಸಮಾಧಾನ ಸಮಾಧಾನ ಮಾಡಿ ಅದಕ್ಕೆ ಆ ಕಡೆ ಒಯ್ದ್ರ ತಾಕ ಕರ್ಕೋರಿ ಹಿಂದಕ್ಕೆ ಕರ್ಕೊಂಡು ಇರಲಿ ಅವು ಸಮಾಧಾನ ಮಾಡ್ಕೋರಿ. ಹೇಳ್ತೀನಿ ಇದಕ್ಕೆ ಆ ಕಡೆ ದಬ್ಬುದ್ರು, ಇದು ಹೆಣ ಎತ್ತಿದ್ರು, ಒಯ್ದು ವಿಮಾನದಾಗ ಕುಂದ್ರಿಸಿದ್ರು. ಹಿಂಗೆ 4 ಮಂದಿ ಹಿಡ್ದು ಎತ್ತಿದ್ರು. ಅದು 4 ಮಂದಿ 7 ಹೆಣ ಅನ್ನೋದು ಅದು ಕೊಂಡಾಬಿಟ್ಟು ದಪ್ಪ ಹೆಣ. ಇನ್ನು ನನ್ನಂತವಕ್ಕಾದ್ರೆ 4 ಮಂದಿ ಎತ್ತಾರ. ಅದು ದೊಡ್ಡ ಹೆಣ, ಅದು ದೊಡ್ಡ ಸಾವುಕಾರ ಹೆಣ. ನನ್ನಂತವ್ರು 5-6 ಮಂದಿ ಹಾಕಿದ್ರು ಅವ್ನು ಹೆಣದಾಗ. ಹೇಳ್ರಿ ಪಾಪ ಅಂತ ಹೆಣ. ಹೇಳ್ತೀನಿ ನಿಮಗೆ ಎಲ್ಲವೂ ಕೂಡಿ ಒಂದು ಎತ್ತದು ಕೂಡ ಮ್ಯಾಲೆ ಕೂತ್ನಲ್ಲ, ಕೂತ್ಕೊಂಡು ಜರಾ ಕಣ್ಣು ತೆಗೆದು ನೋಡ್ದ. ಅವ 500 ಅದು ಹೆಣದ ಮುಂದೆ ಏನವ ಇಲ್ಲೇ ಹೆಣದ ಮುಂದೆ ಅದನ್ರಿ. ಮಾಡ್ಲತ್ ಮತ್ತೆ ಗಪ್ಪನೆ ಕಣ್ಣು ಮುಚ್ಚದ. ಹೀಗೆ ಹೆಣ್ತಿ ನಿನ್ನ ಬಾಯ ಮಣ್ಣು ತುಂಬಲಿ, ನೀ ಸಾಯಿಲಾರ್ದೆ ನಿನ್ನ ಕುಣಿಗೆ ಒಯ್ಲಕತ್ರಲ್ಲವ್ವ, ನಾ ಯಾಗ ಮಾಡ್ಲವ್ವ. ಮಗಳಿಗೆ ಅಂದ ಹೇಳ್ತಾಳ, ಮಗಳ ನಿಮ್ಮಪ್ಪ ಸತ್ತಿಲ್ಲ ಯವ್ವ, ಇರ್ಲಿ ಅವ ನಮ್ಮ ದೈವದಾಗ ಇಟ್ಟ ಪಡ್ಕೊಂಡು ಬಂದೀವಿ ಇಟ್ಟೆ ತಾಕಿ ಹೇಳ್ತಾಳ. ಏನ್ರಿ ಗಂಡಸ ಮಕ್ಕಳಿಗೆ ಅದು ಹೇಳ್ತಾಳ, ಮಗ ನಿಮ್ಮಪ್ಪ ಸತ್ತಿಲ್ಲ ಯಪ್ಪ, ಸುಮ್ಮನೆ ಕುಣಿಗೆ ಒಯ್ಲಕತ್ತಾರ ತಮ್ಮ, ಓ ಹೇಳ ಯಪ್ಪ ಈಕಿ. ಅವ ಇರ್ಲಿ ಅವ ಇರ್ಲಿ ಏನು ಮಾಡೋದು. ಅವ ಮೂಗೆರ್ಸ್ಕೊತ ಅವ ತಿರುಗಲ. ಇದ್ರ ಮಾತೆ ಯಾರು ಕೇಳಲ್ರು. ಹೇಳ್ತೀನಿ ಹಂಗೆ ಒಯ್ದು ಹಣ ಒಯ್ದು ಕುಣಿಮ್ಯಾಗಿಟ್ಟುಕೊಳ್ಳೇನ ಅಲ್ಲಿ ಯಾವನ ಅಂದ, ಯಾರೇ ಸ್ವಾಮಿಗಳು ಕರ್ರಿ ಪಾದ ಹೇಳಿ. ಅವ ಇನ್ನೂ ಸುತ್ತ ಹೆಣದ ಬಳಿ ಇದ್ದಿದ್ದೆ ಕುಡುಕ್ರೆ ಇರ್ತಾವ. ಚಲೋ ಮಂದಿ ಯಾವ ಹೆಣ ಬರ್ತಾರಂತೀರಿ ಈಗ. ಯಾಕಂದ್ರೆ ಹೆಣ ನಮ್ಮ ಮಠದ ಮಂದಿ ಹೋಗಿರ್ತಾವ, ಮಜಾ ಇರ್ತದೆ ನೋಡ್ಬೇಕು ನೀವು. ಏನ್ರಿ ನಮ್ಮಲ್ಲಿ ಏನು ಮಾಡ್ತಾವೆ, ಹಿಂದ್ಕ ಒಯ್ತಾವ ಹೆಣ. ಅದು ಒಯ್ಯೋದ್ರಾಗ ಒಮ್ಮೆ ತೆಳೆ ಮಾಡ್ಕೊಂಡು ಬಿದ್ದಿರ್ತದೆ. ನಮ್ಮಲ್ಲಿ ವಿಮಾನ ಮಾಡಲ್ರಿ, ನಮ್ಮ ಕಡೆ ವಿಮಾನದ ಮಾಡಲ್ಲ. ಸುಮ್ಮನೆ 2 ಕಟ್ಟಿಗೆ ಹಿಂಗೆ ಅಡ್ಡತ್ತಡ ನಿಚ್ಚುಣಿಕೆ ಮಾಡ್ದಂಗೆ ಮಾಡಿ ಕಣಿಕೆ ಹಾಕಿ ಅದ್ರ ಮ್ಯಾಗ ಕುಂದಿರ್ಸಿರ್ತಾವ. ಅದು ಅವು ಮೊದಲ ಕುಡ್ದಿದ್ದಿರ್ತಾವ. ಒಂದು ಹಿಂಗೆ ಹಿಂದ್ಕ ಮುಂದ್ಕೊಂಡು ಜೊಗ್ಗಾಡಿದ್ರೆ ಒಂದು ಕಾಲು ಎಡವುತ್ತಂದ್ರೆ ಬೆತ್ತದು ಎಡ ಮೈ ಮ್ಯಾಗ ಹಾಕ್ಕೊಂಡೆ ಬೀಳೋದು. ನೋಡಬೇಕು, ಸತ್ತಲ್ಲಿ ಭಾರಿ ಮಜಾ ಇರ್ತದ. ನಮ್ಮಲ್ಲಿ ಒಂದು ಘಟನೆ ಆಯ್ತು ಹೇಳ್ತೀನಿ ನಾನು ನಿಮಗೆ. ನಾ ಎಲ್ಲರೂ ಯಾರೇ ಸತ್ತಿದ್ರು ಅಂತಂದ್ರೆ ಕುಣಿಗೆ ಹೋಗಲ್ಲ, ಮಣ್ಣು ಕೊಡ್ಲಕ್ಕೆ ಹೋಗಲ್ಲ. ಅವ್ರ ಮನೆಗೆ ಹೋಗಿ ಅಂದ್ರೆ ಹೆಣಕ್ಕೆ ಒಂದು ಹಾರ ಹಾಕ್ಯಂದ ಬರ್ತೀವಿ. ಒಂದು 2 ಮಿನಿಟ್ ನಿಂತ್ಯಂದ ಬರ್ತೀವಿ. ಒಬ್ಬರ ಮನೆಗೆ ಹೋಗಿದೆ. ಅದೇನು ನನ್ನ ಮಠಕ್ಕೆ ಬರೋದಲ್ಲ ಹೋಗೋದಲ್ಲ ಅದು. ಸುಮ್ಮನೆ ಊರಾಗ ಅಂದ್ರೆ ಲಿಂಗಾಯತ್ರ ಸತ್ತದ, ಅಪ್ಪವ್ರು ಬಂದಿಲ್ಲ ತಂತರ ಬಾ ತಗೊಂಡು ಸುಮ್ಮನೆ ಹೋಗಿದ್ದೀನಿ. ಒಂದು ಹಾರ ತೊಗೊಂಡು ಹೋದೆ. ಅದ್ರ ಕೊಳ್ಳೆ ಒಂದು ಹಾರ ಹಾಕದೆ. ಅದು ನಾ ಹೋದ ಕೂಡ ಅಪ್ಪರು ಹೊಂಟ್ರೆ ಅಪ್ಪರು ಬಂದ್ರೆ ಗಪ್ಪರೆ ಒಟ್ಟು ಯಾರು ಒಳಲ್ಲ. ನಾ ಪೂರ ಅವ್ರ ಮನೆಯಿಂದ ಹೊರಗೆ ಆಗುತ್ತಾನ ಯಾರು ಒಳಲ್ಲ. ಹೋಗ ಮಂಚದ ಮೇಲೆ ನಿಂತವನಿಗೆ ಹಾರ ಗಿರ ಹಾಕಿ ಬಂದು ಕೆಳಗೆ ಬಂದಿಂದ 1 ಮಿನಿಟ್ 2 ಮಿನಿಟ್ ನಿಂದಿರ್ತೀನಿ. ನಾವು ಒಂದು ಮೌನ ಆಚರಣೆ ಮಾಡ್ದಂಗೆ ಬಂದು ನಿಂದಿರ್ತೀನಿ. ಎಲ್ಲರೂ ಇರ್ತಾರೆ, ಊರನ್ನ ಎಲ್ಲ ಇರ್ತಾರೆ. ಹಂಗೆ ನಿಂತೀನಿ. ಸತ್ತವನು ಹೇಳ್ತೀನಿ ನನ್ನ ಮಗಲು ಹೇಳ, ನಾನು ನೋಡೇ ಇಲ್ಲ.
ನಾ ಹಾರ ಹಾಕಿ ಬಂದು ಕಾಯಿ ಬಿಡದಂದ ಇಲ್ಲಿ ಬಂದೆ ಅಂದ್ರೆ ನಿಂತೀನಿ. ಒಮ್ಮೆ ಆಕಿ ಏನು ತಿಳ್ತಾರೆ, ಏನಂದ್ರಿ ಅಂದ್ ಆಯ್ತು. ಒಮ್ಮೆ ಚೀರೋದು ಕೂಡ ನನ್ನ ಕೈಕಲ್ಲ ಗಡ 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 ಏನಂದ್ರಿ ಅಂದ್ಲು. ಹಾಗೆ ಹೋಗಿ ಗಂಡನ ತೊಡೆ ಮೇಲೆ ಬಿದ್ದು ಒಂದು ಸವನ ಹಳ್ಳಾಕತ್ಲು. ಊರಾಗೆಲ್ಲಕ್ಕಿಂತ ಪುರಾಣಕ್ಕೆ ನೀವೇ ಮುಂದೆ ಕುಂದಿರ್ತಿಯಲ್ಲೋ ನನ್ನ ರಾಜ, ಊರಾಗೆಲ್ಲಕ್ಕಿಂತ ಹೆಚ್ಚಿ ಪಟ್ಟಿ ನೀನೇ ಕೊಡ್ತಿದ್ದಲ್ಲೋ ರಾಜ. ಆ ಮಗ 5 ರೂಪಾಯಿ ಪಟ್ಟಿ ಕೊಟ್ಟಿಲ್ಲ ಮಠಕ್ಕೆ. ಅವ ಪುರಾಣ ರೀ ಬಿಡಿ, ಪುರಾಣ ಸಮೀಪಿಸೋದಕ್ಕೆ ಹೈದಿಲ್ಲ. ಅದು ಎಲ್ಲರೂ ಕೊಡು ತಿರುಗಾದದು. ಅದಕ್ಕೆ ನಾನು ಪುರಾಣ ಪ್ರವಚನ ಪುಣ್ಯಕತೆ ಗೊತ್ತು ಅನ್ನೋದಕ್ಕೆ. ಈಗ ಒಂದು ಸವನ ಹೇಳಕತ್ತಾಳ, ಇನ್ನು ಏನೇನು ವರ್ಣನ ಮಾಡ್ತಾಳೆ ನೋಡ್ಬೇಕತ್ತಾಳೆ ನಿತ್ಯ ಮಗ. ನಾನು ಹೇಳ್ತಾನೆ ಇಟ್ಟು ಚಂದ ವರ್ಣನ ಮಾಡಕತ್ಲು. ಈ ಊರಾಗ ನಿಂದಿಂದೆ ಬೆಳಕಿತ್ತಲ್ಲೋ ನನ್ನ ರಾಜ. ಅದು ನೋಡ್ತೆ ಕೆಟ್ಟ ಕರಿಮಾರಿದು ಅಡ್ತಿ ಕುಡಿದು ಸಿಗರೇಟ್ ಸೇದಿ ಕೆಟ್ಟ ಸುಟ್ಟು ಇದ್ಲಾದಾಗಿದ್ದ. ಅವನಿಗೆ ಅತ್ತಾಳ, ನಿಂದಿಂದೆ ಬೆಳಕಾಗಿತ್ತಲ್ಲೋ ರಾಜ, ನೀ ಯಾವತ್ತು ಮಡ್ದಾಗೆ ಇರ್ತಿದ್ದಲ್ಲೋ ರಾಜ, ನೀ ಪಟ್ಟಿ ಅಂದ ನೀನೇ ಮೊದಲು ಕುಡ್ತಿದ್ದಲ್ಲೋ ರಾಜ, ಎಲ್ಲಕ್ಕಿಂತ ಪುರಾಣಕ್ಕೆ ನೀನೇ ಮುಂದೆ ಕುಂದಿರ್ತೀವಲ್ಲ ರಾಜ. ನೀ ಅಪ್ಪವ್ರಿಗೆ ಕರೆಸ್ಬೇಕಂತಿದ್ದಿ, ಈಗ ಅಪ್ಪವ್ರು ಬಂದಾರ ನೋಡಿ ಕರ್ಕೋ ಆತಾಳ. ಹಣಕ್ಕೆ ರೀ ಅಪ್ಪವ್ರು ಬಂದಾರ ನೋಡಿ ಕರ್ಕೋ ಅಂದ್ಕೊಳ್ಳೋ ನಾನು ಕೈಕಾಲು ನೋಡ್ಬೇಕತ್ಬಿಟ್ಟು. ಯಾಕಂದ್ರೆ ಈ ಹೆಂಡ್ರ ಮಾತು ಕೇಳೋದು ಭಾಳ. ಮತ್ತು ಈಗಿನ ಮಾತು ಕೇಳಿ ನಾನು ಕರ್ಕೋತಂದ್ರೆ ಏನು ಮಾಡಲಿ? ಇನ್ನ ಸಣ್ಣವ, ಇನ್ನ ಮಠ ಗಿಟ್ಟ ಕಂಡಾಬಿಟ್ಟು ಕಟ್ಟವ ನಾನು. ಚಂದ ಅಂತಾಳ್ರಿ, ನೀ ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದಾರ ನೋಡಿ ಕರ್ಕೋರು ನನ್ನ ರಾಜ. ನನಗೆ 4-5 ದಿವಸ ಊಟ ಮಾಡಿಲ್ಲ ಏನ್ರಿ, ಜ್ವರ ನಿಂತಿಲ್ಲ, ಅಂಜಿ. ಮತ್ತು ಇದು ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಯಾವಾಗ ಹೆಂಡ್ತಿ ಮತ್ತೆ ಕೇಳಿ ಬಂದು ಹೋಯ್ತಂದ್ರೆ ಏನು ಮಾಡಬೇಕು? ಮಜೆ ಇರ್ತದ. ಪಾಪಲ್ಲಿ ಒಯ್ದು ಕುಡಿ ಮ್ಯಾಗಂದು ಇಟ್ಟಾವ. ಇಟ್ಕೊಳ್ಳೇನ ಒಬ್ಬ ಅಂದ, ಯಾರೇ ಗುರುಗಳಿಗೆ ಕರ್ರಿ ಪಾದ ಹಿಡ್ಸೋನು. ಅವ ಇನ್ನೊಬ್ಬ ಏನಾದ್ರು ಕುಡ್ದಿದೆ, ಅದಕ್ಕೇನು ಪಾದ ಹಿಡಿಸ್ತಾನೆ, ಅದೇನು ದಾನ ಕೊಟ್ಟೆ ಧರ್ಮ ಕೊಟ್ಟು ಸುಮ್ಮ ಇಡು ಮಣ ಹಿಡು ಅಂದ್ಕೊಳ್ಳಿ. ಎಟ್ಟು ಆಯ್ತು, ಎಟ್ಟು ನಾ ಇಟ್ಟು ಹೋಗು, ನೀ ಇಟ್ಟು ಹೋಗು. ಮಣ್ಣು ಹೋಗ್ಲಕತ್ಕೊಂಡು ಇಲ್ಲಿಗೆ ಬತ್ತು ಗಪ್ಪೆ ಕೂತ. ಮಣ್ರಿ ಟೊಂಕಿ ಬತ್ತು ಅಟ್ಟ ಗಪ್ಪೆ ಕೂತಾನ. ಯಾವಾಗಂದ್ರೆ ಸ್ವಲ್ಪ ಹಿಂಗೆ ಕಣ್ಣು ತೆಗೆದು ನೋಡ್ದ, ಅವ 500 ಮುಂದೆ ನಿಂತಾನ. ಗಪ್ಪನೆ ಕಣ್ಣು ಮುಚ್ಚ ಹೇಳ್ತಾನೆ, ನಮ್ಗೆ ನಾ ಹೇಳಿ ನೀ ಹೇಳಿ ಸಲಿಕಿಲೆ ತೊಗೊಂಡು ಎಳೆದೇ ಎಳಿಲಕತ್ತು. ಇಲ್ಲಿಗೆ ಬತ್ತು, ಕುತ್ತಿಗೆಗೆ ಬತ್ತು. ಅವ ಸ್ವಾಮಿ ಏನಂದ, ಪರಮಾತ್ಮಂದ, ತಮ್ಮ ಮಣ್ಣು ಹಾಕಿಬಿಡ್ತಾಡ್ರಿ, ಒಂದು 2 ಮಿನಿಟ್ ಆ ಸಾವ್ಕಾರ ಜೋಡಿ ಮಾತಾಡೋದದ ಅಂದ. ಇವು ಮೊದಲೇ ಕುಡ್ದಿದ್ದು ಬಾಬಾ ಏನು ದೊಡ್ಡ ಸ್ವಾಮಿನಿ. ಅವು ಕುಡಿದು ನಿಜದಾಗ ಸ್ವಾಮಿಗೂ ಬೈಲಕತ್ವೆ. ಅಲ್ಲ, ಒಂದು ಮುಂಜಾನೆ ಸತ್ತದ ಈಗ ಮಾತಾಡಿಸ್ತೆ. ಸುಮ್ಮ ಹೋಗ, ಸ್ವಾಮಿ ತೆಲಿಗಿಲಿ ಕೆಟ್ಟದ್ದು, ನಡಿ ಇಲ್ರಿಪ್ಪ ಒಂದು 2 ಮಿನಿಟ್ ಅಂತ ತಡ್ರಿ, ಅದಕ್ಕೆ ಮಾತಾಡಿಸ್ತೀರ ಇವ ಸ್ವಾಮಿ ಅಂತಾನೆ. ಸುಮ್ಮ ಹೋಗ, ತಲೆ ತಿನ್ಬಿಡ್ತಾಡೆ ಎಲ್ಲ. ನೀವು ಒಟ್ಟೆ ಮಾತಾಡೇ ಕೊಡಲ್ಲ. ಕಡೆಗೆ ಒಬ್ಬ ಹಿರಿಯ ಮನುಷ್ಯ ಏನು ಮಾತಾಡಲಿ ಬಿಡ್ರಿ ಒಂದು ಮಿನಿಟ. ಏನಾಕದ 1 ಮಿನಿಟ್ನಾಗ ಏನು ಹೆಣ್ಣನ ತಿರುಗಿ ನಿಂದಿರ್ತದನು? 1 ಮಿನಿಟ್ ಮಾತಾಡಲಿ, ಏನು ಮಾತಾಡ್ಲಿ. ಬಾರೋಪ್ಪ ದೊಡ್ಡ ಪವಾಡ ಪುರುಷ ಬಾ. ಅವನಿಗೆ ಸ್ವಾಮಿ ಸಾವ್ಕಾರ ಅಂದ, ಮಾಡ್ದ ಮಣ್ಣ ಕೂತು. ಸ್ವಾಮಿ ಮಾತಾಡ್ಸಕತ್ತಾನ್ರಿ, ಸಾವ್ಕಾರ ಅಂದ. ಅವು ಗಾಬರಿ ಅದು ಸುತ್ತಮುತ್ತ ನಿಂತಿದ್ದೀವಿ. ಅಲ್ಲಕತ್ತದಲ್ಲ, ನೀ ನನಗೊಂದು ಕಾಳು ದಾನ ಮಾಡಬೇಡ, ಒಂದು ಪೈಸಾ ದಾನ ಕೊಡಬೇಡ, ನೀ ಎದ್ದು ಬಾ ಅಂದ. ಮಂಡ ಕೂತ್ ಏನಂದವ, ಕರೆ ನನ್ನ ತಲೆ ಮೇಲೆ ಕೈ ಟಾಣಿ ಮಾಡಿ ಹೇಳು ಅಂದ. ನಾ ಏನು ನೀಡಬಾರ್ದಿಲ್ಲ, ಇಲ್ಲ ನೀಡೋದಿಲ್ಲ. ಜೋಳ ನೀಡೋದಿಲ್ಲ, ಇಲ್ಲ ರೊಕ್ಕ ನೀಡೋದಿಲ್ಲ. ಹಂಗಂದ್ರೆ ನಾ ಇದ್ದಿತ್ತು, ನನ್ನ ತಲೆ ಮೇಲೆ ಕೈ ಟಾಣಿ ಮಾಡಿ ಹೇಳು, ಸತ್ಯೋಗಲಪ್ಪ ನೀ ಏನು ನೀಡಬೇಡ, ಎದ್ದು ಬಾ ಅಂದ. ಹೇಳಕ್ಕೇನು ಬರ್ತದೆ, ನಿಲ್ತಾನೆ ಹೋಗ್ದಾವ. ಅದು ಹ್ಯಾಂಗೆ ಮಾಡ್ಬೇಕು? ಕೆದರಿ ಎತ್ಕೊಂಡು, ನಾ ಕೆದರ್ ನೀ ಕೆದರ ತಂದು ಇದು ಕೆದರದ ಕೂಡ ಎದ್ದು ಓಡಾಕತ್ತು ಬಿಡ್ತಿದ್ದು ಪುಣ್ಯಾಂದ ಎದ್ದು. ಸಾವ್ಕಾರ ಮುಂದೆ ಸಾವ್ಕಾರ ಓಡಾಕತ್ತ, ಅವ್ನ ಹಿಂದೆ ಅವ್ನು ಹೆಣ್ತಿ ಓಡ್ಲಾಕತ್ಲು, ಹಿಂದಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓಡಾಕತ್ತು. ಅಲ್ಲಿ ಮಣ್ಣು ಕೊಡಕ್ಕೆ ಹೋದವ್ರು ಎಲ್ಲರೂ ಕುಣಿಬಲಿ ಹಾಕಿರ್ತಾರೆ. ಆ ಗಿಡದ ಕೆಳಗೆ ಈ ಗಿಡದ ಕೆಳಗೆ ಕೂತಿರ್ತಾವಲ್ಲ, ಅಲ್ಲಿ ನೋಡುವ ನಿಮ್ಮ ಸಾವ್ಕಾರ ರಣ ಎತ್ತದ ತಂದು ಎಲ್ಲವೂ ಅವು ಓಡಾಕತ್ತು. ಹೇಳ್ತೀನಿ, ಓಡಿ ಮನೆಗೆ ಬಂದು ಕೂಡ ಅವ್ನು ಹೆಣ್ತಿ ಹಿಂಗೆ ತಿರುಗಿಸಿ ಕೊಟ್ಟರು. 2 ಕ್ವಾಟ್ಲು ಮುಂಜಾನೆ ಉಪವಾಸ ಕೂತಿದ್ದು ಒಂದು ಸಂಗಟ. ಏನ್ರಿ ಹೇಳ್ತೀನಿ, 2 ಕ್ವಾಟ್ಲು ಯಾಕ ನನಗೆ ಕೊಡ್ಲಿಕ್ಕತ್ತಿದ್ದಿ ಅಂದ. ಅವಾಗಕ್ಕೆ ಹೆಣ್ತಿ ಅಂದ್ಲು, ನಿನ್ನ ಬಾಯ ಮಣ್ಣು, ನಿನ್ನ ಕುಣ್ಯಾಕ ಕುಂದ್ರಿಸಿ ಮ್ಯಾಲೆ 3 ಮುಲ್ಲಂಗಿ ಊರ್ಲಿ. ಏನ್ರಿ ನಿನ್ನ ಹೆಣದ ಮೇಲೆ ನೆವಣಿ ಬಿತ್ತಲಿ. ಅಕ್ಕಿ ಗಂಡಗ ಬಾಯಿಗೆ ಬಂದಿಂದ ಬೈಕೋತ, ನಿನ್ನ ಬಾಯ ಮಣ್ಣು ಕರಿಕರ ಸತ್ತಿದ್ರೆ ಬೇಸಿತ್ತಲ್ಲ ಅಂದ್ಲು. ಯಾಕಂದ ನೀ ಕರಿಕರ ಸತ್ತಿದ್ರೆ ಬೇಸಿತ್ತು. ಊರು ದೊಡ್ಡ ಸಾವ್ಕಾರ ಸತ್ತಾನ ಹತ್ತಿಕೊಂಡಂದು 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ. ನಿನ್ನ ಬಾಯ ಮಣ್ಣು ಅಂದಾಗೆ 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ. ಏನ್ರಿ 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ.
ಅವನು ಅದು ಯಾರಿಗೆ ದಾನ ಮಾಡಿ ಕುಡಿರಿ ಕುಡಿ ನಾಷ್ಟ ಮಾಡ್ರಿ, ಸುಡತ್ತೀರಿ, ಸುಸ್ಲತ್ತೀರಿ, ಉಪ್ಪಿಟ್ಟು ಮಾಡ್ರಿ. ಹಿಂಗೆಲ್ಲ ತಿಂದು 1 ಲಕ್ಷ ರೂಪಾಯಿ ಮಣ್ಣು ಖರ್ಚು ಮಾಡ್ಯಾವ. ಯಾವಾಗ ಕೇಂದ್ರ ನೀ ಕರೆಕರೆ ಸತ್ತಿದ್ರೆ ಬೇಸಿತ್ತಲ್ಲ, 1 ಲಕ್ಷ ರೂಪಾಯಿ ಮಣ್ಣು ಖರ್ಚು ಮಾಡ್ಯಾರ. ಆತು ಕಲಸ ಆಯ್ತು, ಕರೆಕರನೇ ಸತ್ತೋಯ್ತು. ಏನು ಮಾಡು? ಇವು ನಮ್ಮ ಜೀವನ. ಇವು ನಮಗೆ ನಾಳೆ ಆಗ್ಬೇಕು, ನಾಡ್ದು ಆಗ್ಬೇಕು, ಇನ್ನು 10 ವರ್ಷಕ್ಕೆ ಆಗ್ಬೇಕು, 1 ವರ್ಷಕ್ಕೆ ಆಗ್ಬೇಕು. ಹೀಗೆಲ್ಲ ನಾವು ಜೀವನ ಇಟ್ಟಿರ್ತೀವಲ್ಲ. ಶರಣರ ಜೀವನ ಹಂಗಲ್ಲ.